ಭಾವನಾತ್ಮಕ ಸಂಬಂಧ ಇದೆ. ಆನೆ ಅಂದರೆ ನಾವು ದೇವ್ರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಬೆಳಿಗ್ಗೆನೆ ಮನೆ ಹತ್ರನೇ ನಮ್ಮ ಲಾನ್ ಒಳಗೇ ಇನ್ನೇನು ಇನ್ನೊಂದು ಹೆಜ್ಜೆ ಇಟ್ಟಿದ್ರೆ ಮನೆ ಮುಂಭಾಗಕ್ಕೆ ಬರೋದು. ನೋಡಿದ್ರೆ ಗಜಗಾಂಭೀರ್ಯ ತುಂಬ ಭಕ್ತಿ ಬರುತ್ತೆ. ಮತ್ತು ವಿಶೇಷವಾದ ಪ್ರಾಣಿ. ನಾವು ಕೂಡ ಕಾಡಾನೆ ಮಾನವ ಸಂಘರ್ಷದ ವಿರುದ್ಧ ಹೋರಾಟ ಮಾಡ್ತೀವಿ. ಬಿಟ್ಟರೆ ನಮಗೆ ಆನೆಗಳ ಬಗ್ಗೆ ಅದು ಕೂಡ ಒಳ್ಳೆ ದೈತ್ಯ ಸಸ್ತನಿ. ಇದು ಜಗತ್ತಿನಲ್ಲಿ ಬದುಕಬೇಕು. ಕಾಡಾನೆಗಳು ಬದುಕಲಿ ಬಾಳಲಿ ಕಾಡಿನಲ್ಲಿ, ಮನುಷ್ಯರು ಬದುಕಲಿ ಬಾಳಲಿ ನಾಡಿನಲ್ಲಿ ಅಂತಕ್ಕಂಥ ನಮ್ಮದು ಹೋರಾಟ. ಇವತ್ತು ವಿಶೇಷವಾಗಿ ನಾವು ಕೂಡ ಅರ್ಜುನನ ಸಾವಿನಿಂದ ಇನ್ನೂ ಹೊರಗೆ ಬಂದಿಲ್ಲ. ತುಂಬ ಆನೆ ನೋಡಿ ನಮಗೆ ಒಂಥರ ದುಃಖ ಆಯಿತು. ಮನೆ ಬಾಗಿಲಿಗೆ ಆನೆ ಬಂದಿದೆ. ಅದೇನು ಬಂದಿದೆ ಗೊತ್ತಿಲ್ಲ. ಎಲ್ಲರ ಮನೆ ಬಾಗಿಲಿಗೆ ಹೋಗ್ತಾ ಇದೆ. ಅದೇ ರೀತಿ ನಮ್ಮ ಮನೆಗೂ ಬಂದಿರತಕ್ಕಂಥದ್ದು ವಿಶೇಷ ಅನಿಸಿದೆ. ಬೆಳಗ್ಗೆಯಿಂದ ಕೂಡ ನಾವು ಕೂಡ ಅದನ್ನು ನೋಡಿ ಕಣ್ ತುಂಬಿಸ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ಆನೆಗಳಿಗೆ ನಮಗೂ ಭಾವನಾತ್ಮಕ ಸಂಬಂಧ ಇದೆ. ಆನೆ ಅಂದರೆ ನಾವು ದೇವ್ರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಬೆಳಗ್ಗೆನೆ ಮನೆ ಹತ್ರನೇ ನಮ್ಮ ಲಾನ್ ಒಳಗೆ ನೋಡಿ, ಹುಡುಕಾಡಿದ್ರೂ ಸಿಗ್ತಾ ಇರಲಿಲ್ಲ ಆ ಕಾಡಾನೆ. ಇವತ್ತು ಮನೆ ಹತ್ರ ಬಂದಿದೆ. ಅವತ್ತು ನೀವು ದೂರದಲ್ಲಿ ನೋಡಿ, ಅವತ್ತು ಏನು ಅದನ್ನು ಶೂಟ್ ಮಾಡಬೇಕಲ್ಲ, ಅನಸ್ತೇಷ್ಯ ಕೊಡೋದಕ್ಕೆ ಕಾರಣ ಆಗಲಿಲ್ಲ. ಯಾಕಂದರೆ ಅದರ ಫೇಸ್ ಬಂದಿತ್ತು. ಇವತ್ತು ಆರಾಮ್ಸೆ ಅನಸ್ತೇಷ್ಯ ಕೊಡಬಹುದಿತ್ತು, ಬಟ್ ಇವರು ರೆಡಿಯಾಗಿ ಹೋಗಿರಲಿಲ್ಲ, ಅದು ಬೇರೆ ವಿಚಾರ. ಆದರೆ ಆನೆ ಬಂತಲ್ಲ, ಕಣ್ಣಿಗೆ ಕಾಣದು ಸಿಗದಂಥ ಆನೆ ಬಂತು. ನಾನು ನಿಮಗೆ 2 ದೃಶ್ಯ ತೋರಿಸ್ತೀನಿ ಸಾಧ್ಯವಾದರೆ. ಮೊನ್ನೆ ಮತ್ತು ಇವತ್ತಿನ ಆನೆ, ಅಂದರೆ ಆ ಕಾಡಾನೆ ದೃಶ್ಯ ನೋಡಿ. ಮೊನ್ನೆ ಕಾಣಿಸ್ಕೊಂಡ ಆನೆ ನೋಡಿ, ಅದೇ ಆನೆ ನೋಡಿ. ಅದರ ದವಡೆ ನೋಡಿ, ಇದರ ದವಡೆ ನೋಡಿ. ಅರ್ಥ ಆಗ್ತಾ ಇದೆಯಲ್ಲ? ಸೇಮ್ ಆನೆ ಇದು, ಎರಡೂ ಒಂದೇ ಆನೆ. ಅವತ್ತು ಅರ್ಜುನನ ಕೊಂದ ಆನೆ, ಇವತ್ತಿನ ಆನೆ. ಯಾಕೆ ಬಂದ? ಪಶ್ಚಾತ್ತಾಪ ಆಯ್ತಾ? ನಿಮಗೆ ಆಶ್ಚರ್ಯ ಆಗ್ಬೋದು, ಏನೇನೋ ಕತೆ ಕಟ್ತಾ ಇದ್ದೀರಿ ಅಂತ. ಅಲ್ಲ, ಬನ್ನಿ ಇದರ ಬಗ್ಗೆ ಒಂದು ಭಾಳ ಸ್ವಾರಸ್ಯಕರವಾದಂಥ ಆನೆ ಕತೆ ಹೇಳ್ತೀನಿ. ನೀವು ಅಜ್ಜಿ ಕತೆ ಕೇಳಿರ್ಬೋದು, ನಾನಿವತ್ತು ಆನೆ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು ಈ ಆನೆಯ ವಿಶೇಷತೆ? ಆನೆಗಳಿಗೆ ಪಶ್ಚಾತ್ತಾಪ ಉಂಟಾಗುತ್ತಾ? ಅಯ್ಯೋ ಕೊಂದ್ಬಿಟ್ನಲ್ಲ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತಲ್ಲ. ಆಗತ್ತಂತೆ, ಆನೆಗಳಿಗೂ ಪಶ್ಚಾತ್ತಾಪ ಆಗತ್ತಂತೆ. ಆನೆಗಳು ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತವೆ ಅಂಥೇಳಿ ಆನೆ ತಜ್ಜರು ಹೇಳ್ತಾರೆ. ಆನೆಗಳು ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಆಗತ್ತಂತೆ. ಅದಕ್ಕೆ ಮನುಷ್ಯನಿಗಿಂತ ಜಾಸ್ತಿ ನಂಬಬೇಕು. ಗೂಗಲ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಜಗತ್ತಿನಲ್ಲೇ ಆನೆಗಳು ಅತ್ಯಂತ ಭಾವನಾತ್ಮಕ ಜೀವಿಗಳು. ಅತ್ಯಂತ ಭಾವನಾತ್ಮಕ ಜೀವಿ. ಮನುಷ್ಯನಿಗಿಂತಲೂ ಅಬ್ಬಬ್ಬಾ ನಾನು ಭಾಳ ಫೀಲಿಂಗ್ ಮಾಡ್ಕೊತೀನಿ ನಾವು ಹೇಳ್ಕೊತೀವಲ್ಲ, ಅದರ ಅಪ್ಪನಿಗೆ ಫೀಲಿಂಗ್ ಮಾಡ್ಕೊಳ್ತವೆ ಅಂತ ಆನೆ. ಮನುಷ್ಯನಿಗಿಂತಲೂ ಭಾವನಾತ್ಮಕ ಜೀವಿಗಳು. ಆಮೇಲೆ ಆನೆಗಳಿಗೆ ಮನುಷ್ಯರಂತೆ ಊಹೆ ಮಾಡುವ ಶಕ್ತಿ ಇರಲ್ಲ. ಊಹೆ ಮಾಡಲ್ಲ ಅದು. ಈಗ ನಾವು ಊಹೆ ಮಾಡ್ತೀವಿ, ಹಿಂಗಾಗಿರ್ಬೋದು. ಆದರೆ ಭಾವನೆ, ಗ್ರಹಿಕೆ ಗುಣ, ಸಮಸ್ಯೆ ಬಗೆಹರಿಸೋ ಗುಣ ಇದೆಯಂತೆ. ಭಾವನೆ ಗ್ರಹಿಸೋದು, ಸಮಸ್ಯೆ ಬಗೆಹರಿಸೋ ಗುಣ ಇದೆಯಂತೆ. ಆಮೇಲೆ ಆನೆಗಳು ಗುಂಪಿನ ಆನೆ ಗುಂಪಿನಲ್ಲಿ ಒಂದು ಆನೆ ಪ್ರಾಣ ಬಿಟ್ಟರೆ ಆ ಎಲ್ಲ ಆನೆಗಳು ಅಲ್ಲಿ ಬಂದು ಸೇರ್ತವೆ. ನಿಮ್ಗೆ ಗೊತ್ತಾ, ಆನೆ ಯಾವತ್ತು ಗುಂಪಾಗಿರ್ತವೆ. ಆನೆ ಯಾವತ್ತು ಗುಂಪು ಟೈಗರು ಸಿಂಗಲ್ಲು, ಅದಕ್ಕೆ ಟೈಗರು ಅಂತ. ಆಮೇಲೆ ಆನೆಗಳು ಗುಂಪಾಗಿರ್ತವೆ. ಆನೆಗಳಲ್ಲಿ ಗ್ರೂಪಲ್ಲಿದ್ದವು ಯಾವುದಾದ್ರು ಸತ್ತರೆ ಅವೆಲ್ಲ ಬಹಳ ಬೇಸರ ಪಡ್ತವಂತೆ. ಆನೆಗಳಿಂದ ಬೇರೆ ಜೀವಿ ಸತ್ತರೂ ಗೌರವ ಕೊಡುತ್ತಂತೆ. ಒಂದು ವೇಳೆ ಆನೆಯಿಂದ ಯಾರಾದರೂ ಒಂದು ಪ್ರಾಣಿನೋ ಸತ್ತೋಗ್ಬಿಟ್ರೆ ಅದು ಕೂಡ ಭಾಳ ಬೇಸರ ಮಾಡ್ಕೋತವೆ. ಆನೆಗಳು ಒಬ್ಬ ವ್ಯಕ್ತಿಯನ್ನು ಅಥವಾ ಜೀವಿಯನ್ನು ಕೊಂದಿವೆ ಅಂತ ಇಟ್ಕೊಳ್ಳಿ. ಬಳಿಕ ಆ ವ್ಯಕ್ತಿ ಮತ್ತು ಜೀವಿಯ ಬಗ್ಗೆ ಆನೆಗಳು ಚಿಂತೆ ಮಾಡ್ತಾವಂತೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಹೆಂಗೆ 11ನೇ ದಿನಕ್ಕೆ ಬಂದು ಅದರ ಮೇಲೆ, ಆ ಸಮಾಧಿ ಮೇಲೆ ಅಟ್ಯಾಕ್ ಮಾಡಿತು, ನಮಗೆ ಅಟ್ಯಾಕ್ ಅಂತ ಅನಿಸ್ಬೋದು. ಬಹುಶಃ ಅದರ ಪ್ರಕಾರ ಅದಕ್ಕೊಂದು ಪಶ್ಚಾತ್ತಾಪ ಆಗಿರ್ಬೋದು. ಎಲ್ಲೂ ಸಿಗದಂಥ ಕಾಡಾನೆ ಇವತ್ತು ಎಡೆಹಳ್ಳಿ ಮಂಜುನಾಥ್ ಅವರ ಮನೆ ಮುಂದೆ ಆರಾಮಾಗಿ ಯಾವುದೇ ಭಯ ಇಲ್ಲದೆ, ಏನು ಕೋಪ ಇಲ್ಲದೆ ಬಂದಿದೆ ಅಂತಂದರೆ ಪ್ರಾಣಿ ತಜ್ಜರು ಹೇಳ್ತಾ ಇದ್ರು, ಆನೆ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ರು, ಇದು ಆತನಿಗೆ ಪಶ್ಚಾತ್ತಾಪ ಆಗಿದೆ. ನಾನು ಕೊಲ್ಲಬಾರ್ದಾಗಿತ್ತು. ಇಷ್ಟೆಲ್ಲ ಜನಗಳು ಇದರ ಬಗ್ಗೆ ಭಾಳ ಪ್ರೀತಿ ಮಾಡ್ತಾ ಇದ್ದಾರೆ, ನಾನು ಕೊಲ್ಲಬಾರ್ದಾಗಿತ್ತು. ಪಶ್ಚಾತ್ತಾಪಕ್ಕಾಗಿ ಬಂತ ಆನೆ ಬಗ್ಗೆ ಸ್ಟಡಿ ಮಾಡೋರು ಹೌದು ಅಂತ ಹೇಳ್ತಾರೆ. ಬನ್ನಿ, ಇದು ಒಂದು ಕಡೆ ಆನೆ ಆದರೆ